ಪ್ರಮುಖವಾಗಿ ಚರ್ಚೆ ಆಗ್ತಿರುವಂತದ್ದು ಹಾಸನದ ಪ್ರಕರಣ ಸರ್. ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯ ಪ್ರಮುಖ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. ಹಾಸನದಿಂದ ದೇಶದ ಅತಿ ದೊಡ್ಡ ಹಗರಣ ಅಂತ ಕೂಡ ಹೇಳ್ತಾ ಇದೆ. ಅದನ್ನು ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದೆ ಜೆಡಿಎಸ್. ಏನ್ ಮುಚ್ಚಾಕ್ತಾರೆ? ಏನ್ ಮುಚ್ಚಾಕ್ತಾರೆ? ಅಲ್ಲಪ್ಪ, ಯಾಕೆ ಮುಚ್ಚಾಕ್ತಾರೆ? ಚುನಾವಣಾ ಸಂದರ್ಭದಲ್ಲಿ ಏನೇನ್ ಮಾಡಬೇಕು, ಅವರು ಗೆಲ್ಲಲಿಕ್ಕೆ, ಎದುರುಗಾಳಿಗಳನ್ನ ಸೋಲಿಸಲಿಕ್ಕೆ ಅದೆಲ್ಲ ಪ್ರಯತ್ನಗಳು ಸಹಜವಾಗಿ ನಡೀತವೆ. ಆದರೆ ಇವತ್ತೇನು ತಾವೇ ರಾಜ್ಯ ಸರ್ಕಾರ ನಿಮ್ಮ ಕೈಯಲ್ಲಿದೆ, ತನಿಖಾ ಸಂಸ್ಥೆಗಳು ನಿಮ್ಮ ಕೈಯಲ್ಲಿದ್ದಾವೆ, SIT ನಿಮ್ಮ ಕೈಯಲ್ಲಿದೆ, CID ನಿಮ್ಮ ಕೈಯಲ್ಲಿದೆ. ಈ ನೆಲದಲ್ಲಿ ಬಹಳಷ್ಟು ಕಾನೂನುಗಳಿದ್ದಾವೆ, ಅವೆಲ್ಲ ನಿಮ್ಮ ಕೈಯಲ್ಲಿದ್ದಾವೆ. ಯಾವ ಕಾನೂನು ಕ್ರಮ ಕೈಗೊಂಡು ಕೂಡ ನಾವು ಸ್ವಾಗತ ಮಾಡ್ತೇವೆ. ಅದ್ಯಾವುದೂ ಗೊತ್ತಾಗಿಲ್ಲ ನಮಗೆ, ಯಾವುದೂ ಗೊತ್ತಿಲ್ಲ. ನಾವು ಚುನಾವಣೆ ಮುಗಿಸಿ ನಾವು ಇನ್ನೊಬ್ಬರನ್ನ ಕಾಯ್ಕೊಂಡಿರಲ್ಲ. ನಮ್ದು ಚುನಾವಣೆ ಎಲ್ಲ ಮುಗಿಸಿ ಹುಬ್ಬಳ್ಳಿ ಚುನಾವಣೆ ಪ್ರಚಾರಕ್ಕೆ ಹೋಗಬೇಕಾಗಿರೋದ್ರಿಂದ ಅದ್ಯಾವುದು ನನ್ನ ಗಮನಕ್ಕಂತೂ ಬಂದಿಲ್ಲ. ರಚನೆ ಆಗಿರೋದಕ್ಕೆ ಸ್ವಾಗತ ಮಾಡ್ತೀವಿ ಅಂತ ಹೇಳಿದೆ. ಯಾರು? ಅದು ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ಎಲ್ಲ ಊಹಪ್ಪ. ಯಾರು ಹೇಳಿದ್ರು? ಯಾರು ಹೇಳಿದ್ರು? ಯಾರು ಹೇಳಿದ್ರು? ಅದ್ಯಾವುದು ಗೊತ್ತಿಲ್ಲ. ಇಲ್ಲಿವರೆಗೆ ಯಾವುದು ಕೂಡ ಗೊತ್ತಿಲ್ಲ. ಪಕ್ಷ ಏನ್ ಮಾಡುತ್ತೆ? ಏನು ಏನಾಗಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಿಂದ ಬರಲಿ, ಎಲ್ಲವೂ ಗೊತ್ತಾಗುತ್ತೆ. ಅವ್ರು ಯಾವ ತನಿಖೆ ಮಾಡಿದ್ರು ಕೂಡ ನಮಗೆ ಈ ಅವರಲ್ಲಿ ನೋಡಮ್ಮ, ನಾವು ಪ್ರತಿಯೊಬ್ಬ ಪ್ರಜೆನೂ ಕೂಡ ಹೆಣ್ಮಕ್ಳನ್ನ ಗೌರವಿಸ್ತೇವೆ. ಕೇಳಮ್ಮ ಸ್ವಲ್ಪ. ಒಂದು ನಿಮಿಷ. ನಾನು ಕೋರ್ ಕಮಿಟಿ ಅಧ್ಯಕ್ಷನಾಗಿ ನನ್ನ ಇತಿಮಿತಿನಲ್ಲಿ ಏನು ಮಾತಾಡ್ಬೋದು, ನನಗೆ ಗೊತ್ತಿರ್ತಕ್ಕಂಥದ್ದು ಏನು ಮಾತಾಡ್ಬೋದು. ನೀವು ಕೇಳಿದ್ರಿ ತನಿಖೆ ಮಾಡ್ತಾ ಇರೋದು ನಿಮಗೆ ಗೊತ್ತಿದೆಯಾ ಅಂತ. ಖಂಡಿತ ತನಿಖೆಗೆ ಅವರು ನಿನ್ನೆ ತಾನೇ ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಟಿವಿಲೂ ಬಂದಿದೆ, ಪತ್ರಿಕೆಯಲ್ಲಿ ಕೂಡ ಬಂದಿದೆ. ಅದನ್ನ ಸ್ವಾಗತ ಮಾಡಿದ್ದೀವಿ.